ಸೊ ಸ್ನೇಹಿತರೆ, ಇವತ್ತು ನಾವು ಮಂದಾರಗಿರಿ ಹಿಲ್ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಮಂದಾರಗಿರಿ ಬೆಟ್ಟ. ಈ ಜಾಗ ಬೆಂಗಳೂರಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ತುಮಕೂರು ಹೋಗೋ ರೋಡಲ್ಲಿದೆ. ಇದು ತುಮಕೂರಿಗೆ ತುಂಬ ಹತ್ರ ಆಗುತ್ತೆ. ಆ್ಯಂಡ್ ಇದು ಬೇಸಿಕಲಿ ಇದೊಂದು ಬೆಟ್ಟ. ಈ ತುಮಕೂರು ರೋಡಲ್ಲಿ ತುಂಬ ಬೆಟ್ಟಗಳು ಸಿಗುತ್ತೆ ನಿಮಗೆ. ಶಿವಗಂಗೆ, ಇನ್ನು ತುಂಬ ಬೆಟ್ಟಗಳಿದ್ದಾವೆ. ಅದರಲ್ಲಿ ಮಂದಾರಗಿರಿ ಬೆಟ್ಟ ಕೂಡ ಒಂದು ಒಳ್ಳೆ ಬೆಟ್ಟ. ಇವಾಗಷ್ಟೇ ನಾವು ಇಲ್ಲಿ ತಲುಪಿದ್ದೀವಿ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಜಾಗ ಎಲ್ಲ ಮಟ್ಟ ಮಾಡಿಬಿಟ್ಟು ಎಷ್ಟು ಕಾರ್ ಬೇಕಾದ್ರೆ ಅನಿಸ್ಬೋದು ಅಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ಬೆಟ್ಟದ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಮೆಟ್ಲುಗಳಿದೆ, ಹಿಂದೆ ನೋಡ್ತಾ ಇದ್ದೀರ ನೀವು. ಆ ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲೆ ಹೋಗ್ಬೇಕು. ಇದನ್ನ ಆ್ಯಕ್ಚುಲಿ ನಾವು ಬಸದಿ ಬೆಟ್ಟ ಅಂತ ಕೂಡ ಕರಿತೀವಿ. ಸೊ ಯಾಕಂದರೆ ಇಲ್ಲಿ ಜೈನ್ ಟೆಂಪಲ್ ಇದೆ, ಜೈನ್ ಬಸದಿ ಇದೆ ಬೆಟ್ಟದ ಮೇಲೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಬಸದಿ ಬೆಟ್ಟ ಅಂತ ಕೂಡ ಕರಿತೀವಿ. ಇದು ಒಂದು ಮೆಟ್ಲುಗಳಿದೆ, ಒಂದು 3 ಮೆಟ್ಲು ಇರ್ಬೋದು. ಅದನ್ನ ಹತ್ತಿಬಿಟ್ಟು ನಾವು ಮೇಲೆ ಹೋಗಬೇಕು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಇದು ಗೊಮ್ಮಟೇಶ್ವರ ಕೂಡ ಇದೆ ಪಾರ್ಕಿಂಗ್ ಹತ್ರನೇ. ಗೊಮ್ಮಟೇಶ್ವರ ಮೂರ್ತಿ ತುಂಬ ದೊಡ್ಡದೇನಲ್ಲ, ಚಿಕ್ಕದೇ. ಶ್ರವಣ ಬೆಳಗೊಳದಲ್ಲೆಲ್ಲ ತುಂಬ ದೊಡ್ಡದಿದೆ, ಅಷ್ಟು ದೊಡ್ಡದಿಲ್ಲ. ಇಲ್ಲಿ ತುಂಬ ಚಿಕ್ಕ ಮೂರ್ತಿ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂಥರ ಸ್ತಂಭಗಳನ್ನೆಲ್ಲ ಮಾಡಿದ್ದಾರೆ. ಮೋಸ್ಟ್ಲಿ ಪೂಜೆ ಎಲ್ಲ ಆದಾಗ ಅಥವಾ ಜಾತ್ರೆ ಟೈಪ್ ಆದಾಗ ಇಲ್ಲಿ ಲೈಟಿಂಗ್ ಎಲ್ಲ ಹಾಕ್ತಾರೆ ಅನ್ಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಸೊ ಅದ್ರ ಒಳಗೆ ಹೋಗೋದಕ್ಕೆ ಪಾರ್ಕಿಂಗ್ ನಾವು ಇಲ್ಲಿ ಆ್ಯಕ್ಚುಲಿ 40 ರೂಪಾಯಿ ಪಾರ್ಕಿಂಗ್ ಕೊಡಬೇಕು. ಆ್ಯಂಡ್ ಮೋಸ್ಟ್ಲಿ ಎಂಟ್ರಿ ಫೀಸ್ ಕೂಡ ಇದೆ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ಫೋಟೋಸ್ ನೋಡಿ ಹಾಕಿದಾರಲ್ಲ, ಜೈನಲ್ಲಿ ದಿಗಂಬರರು ಅಂತಾರೆ, ಅವ್ರದ್ದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಸ್ನೇಹಿತರೆ, ನಾವು ಇವಾಗ ಮಂದಾರಗಿರಿ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹೋಗೋ ದಾರಿ ಒಂದು ಸ್ವಲ್ಪ ಮಣ್ಣಿದೆ. ಸೊ ವೆಹಿಕಲ್ ಏನಾದ್ರು ಹೋಗ್ಬಿಟ್ರೆ ಫುಲ್ಲು ಧೂಳಾಗುತ್ತೆ. ಸೊ ಹಾಗಾಗಿ ಮಾಸ್ಕ್ ಇದ್ರೆ ಮಾಸ್ಕ್ ಹಾಕೊಬೇಕು. ಆ್ಯಂಡ್ ಕೊಕ್ಕರೆಗಳು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಮೇಯ್ತಾ ಇದ್ದಾರೆ. ಇಲ್ಲೇನಾದ್ರು ನಡ್ತಾರೆ. ಸೊ ಹಂಗಾಗಿ ಕೊಕ್ಕರೆಗಳು ತುಂಬ ಇದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಮಾತ್ರ ಬಿಡ್ತಾರೆ ಇಲ್ಲಿ ಒಳಗೆ. ಆಗೋಗುತ್ತೆ. ಫಾಸ್ಟ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಪಾನಿಪುರಿ, ನೀರಿನ ವಾಟರ್ ಬಾಟ್ಲಿ ಅಂಗಡಿಗಳೆಲ್ಲ ಇರುತ್ತೆ, ಜ್ಯೂಸ್ ಎಲ್ಲ ಇರುತ್ತೆ. ತಗೊಂಡು ಕುಟ್ಕೊಂಡು ಹೋಗ್ಬೋದು. ಆ್ಯಂಡ್ ದ್ವಾರದ ಹತ್ರ ಬಂದಿದ್ದೀವಿ ನಾವು ಇವಾಗ. ನವರತ್ನ ದ್ವಾರ ಅಂತಲೇ ಇರ್ತಾರೆ. ಚಂದ್ರನಾಥಾಲಯ ನಮಃ. ಓಕೆ, ಬೆಟ್ಟದ ಮೇಲೆ ಹೋಗೋದಕ್ಕೆ ರೋಡ್ ಕೂಡ ಇದೆ, ಬಟ್ ವೆಹಿಕಲ್ಸ್ ಇದ್ರೊಳಗೆ ಬಿಡೋದಿಲ್ಲ. ಸೊ 1-2-3 ಆಟೋಗಳನ್ನ ನಿಲ್ಸ್ಕೊಂಡಿದ್ದಾರೆ. ಅವ್ರು ಬಿಡ್ತಾರೆ, ಅವ್ರನ್ನ ಮೋಸ್ಟ್ಲಿ ಅವ್ರು ಬೆಟ್ಟದ ಮೇಲೆ ಬಿಡ್ತಾರೆ. ಆ್ಯಂಡ್ ಬಟ್ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಷ್ಟು ಕೊಡಬೇಕಾಗುತ್ತೆ, ಯಾಕಂದರೆ ಅವ್ರ ಆಟೋಗಳನ್ನ ಮಾತ್ರ ಬಿಡೋದು. ಸೊ ಆ ಕಡೆಯಿಂದ ಬಂದು ನೋಡಿ, ಅಲ್ಲೊಂದು ಆಟೋ ಬರ್ತಾ ಇದೆ ನೋಡಿ. ಸೊ ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರ ಆಟೋದ ಮೇಲೆ ಬೆಟ್ಟದ ಮೇಲೆ ಬಿಡ್ತಾರೆ. ಬಟ್ ಆಟೋಗಳನ್ನ ಮಾತ್ರ ಬಿಡ್ತಾರೆ ಅವರು. ನಮ್ಮ ಓನ್ ವೆಹಿಕಲ್ಸ್ನ ಆ ಗೇಟಿಂದ ಒಳಗೆ ಬಿಡ್ತಾ ಇಲ್ಲ. ಸೊ ನಾವು ಇವಾಗ ಮೆಟ್ಲಿಂದ ಹತ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಬರೋದಾದರೆ ನಿಮಗೆ ಅಲ್ಲಿ ಸೈಡಲ್ಲಿ ಏನು ರೋಡ್ ಇದೆಯಲ್ಲ, ಅಲ್ಲಿಂದ ಹಾಗೆ ಬಂದುಬಿಟ್ಟು ಬೆಟ್ಟದ ಮೇಲೆ ತನಕ ಆಟೋದಲ್ಲೇ ಬಿಡ್ತಾರೆ. ಬಟ್ ಮೆಟ್ಲುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಹತ್ಕೊಂಡು ಹೋಗೋದು ಅಷ್ಟೊಂದು ಟ್ರೈನ್ ಅನಿಸಲ್ಲ. ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಕ್ರೌಡ್ ತುಂಬ ಇದೆ. ಮೆಟ್ಲು ಮೇಲೇ ಫುಲ್ ಜನ ಇದ್ದಾರೆ. ಆ್ಯಂಡ್ ವ್ಯೂ ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೋಡಿ. ಸನ್ಸೆಟ್ ಆಗೋದು ಕಾಣ್ತಾ ಇದೆ ಆ ಕಡೆ. ಆ್ಯಂಡ್ ಸನ್ರೈಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಮೋಸ್ಟ್ಲಿ ಇಲ್ಲಿಂದ. ಒಂದು ಅನಿಸಿಲ್ಲ, ಬಟ್ ಹೋಗ್ಬೇಕಾದ್ರೆ ತುಂಬ ಸುಸ್ತಾಗ್ತಿದೆ. ಸೊ ನಾವಿನ್ನೇನು ಒಂದು ಸ್ವಲ್ಪ ಅರ್ಧ ದೂರ ಹತ್ತಿದ್ದೀವಿ.
ಬಟ್ ತುಂಬ ಸುಸ್ತಾಗ್ತಿದೆ. ಅಲ್ಲಿಂದ ನೋಡ್ಬೇಕಾದ್ರೆ ತುಂಬ ಈಸಿ ಕಾಣಿಸ್ತು, ಬಟ್ ಇಲ್ಲಿ ತುಂಬ ಸುಸ್ತಾಗ್ತಿದೆ, ತುಂಬ ಮೆಟ್ಲುಗಳಿದೆ. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಸಿಲಲ್ಲೆಲ್ಲ ಬಂದರೆ ಹತ್ತ ಸೀನೇ ಇಲ್ಲ 100%. ಸಂಜೆ ಹೊತ್ತಾ ಇದ್ರೆ ಆರಾಮಾಗಿ ಹತ್ಕೊಂಡು ಹೋಗೋದು. ನಾವೇ ಹೀಗೆ ಅನ್ಕೊತಾ ಇದ್ದೀವಿ, ಮಗುನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಭಾನುವಾರ ಮಧ್ಯಾಹ್ನ ಬಿರಿಯಾನಿ ತಿಂದ್ಬಿಟ್ಟು ಸಂಜೆ ಈ ಬೆಟ್ಟ ಹತ್ತಿದ್ರೆ ಬಿರಿಯಾನಿ ಎಲ್ಲ ಕರಗುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಬಂದರೆ ಒಂಥರ ಟ್ರೆಕ್ಕಿಂಗ್ ಆದಂಗೂ ಆಗುತ್ತೆ ಈ ಮೆಟ್ಲು ಹತ್ಬಿಟ್ರೆ. ಬಟ್ ಜಾಗ ಕ್ಲೀನ್ ಮಾಡ್ತಾರೆ ಅನಿಸುತ್ತೆ. ಸೊ ತುಂಬ ನೀಟಾಗಿದೆ. ಆ ಕಡೆ ಈ ಕಡೆ ಒಂದಿಷ್ಟು ಪ್ಲಾಸ್ಟಿಕ್ ಹಾಕಿದ್ದು ಹಂಗೆ ಇದೆ, ಆದರೂ ಅಷ್ಟೊಂದೇನೋ ಇದಿಲ್ಲ, ನೀಟಾಗಿದೆ ಜಾಗ. ಸೊ ನಾವು ಆಲ್ಮೋಸ್ಟ್ ಬೆಟ್ಟದ ತುದಿಗೆ ತಲುಪಿದ್ದೀವಿ. ಇಲ್ಲಿ ನಿಮ್ಗೆ ಕಾಣ್ತಿದ್ದೀರಾ ಜೈನ್ ಟೆಂಪಲ್ ಬಸದಿ, ಅದಿನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆ್ಯಂಡ್ ಬಸದಿಗಳೆಲ್ಲ ಆಲ್ಮೋಸ್ಟು ನಾವು ನೋಡ್ದಂಗೆ ಬೆಟ್ಟದ ಮೇಲೆ ಇರುತ್ತೆ. ನಿಮ್ಮ ಕುಂದಾದ್ರಲ್ಲಿ ಏನೋ ಇದೆಯಲ್ಲ ಜೈನ ಬಸದಿ, ಅದು ಕೂಡ ಬೆಟ್ಟದ ಮೇಲೆ ಇದೆ. ಇದನ್ನು ಕೂಡ ಬೆಟ್ಟದ ಮೇಲೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಟ್ ಈಸ್ ಮೋಸ್ಟ್ಲಿ ಕಂಪ್ಲೀಟ್ ಫಿನಿಶ್ ಆದಮೇಲೆ ಇಂದು ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಅಲ್ಲಿ ಮೇಲೆ ಬಾಹುಬಲಿಯ ಒಂದು ಮೂರ್ತಿ ಥರ ಏನೋ ಮಾಡಿದ್ದಾರೆ, ಅದ್ರ ಮೇಲೆ ಅದು ಆರ್ಟಿಫಿಷಿಯಲ್ ಮರ, ಪ್ಲಾಸ್ಟಿಕಲ್ಲಿ ಮರ ಮಾಡಿದ್ದಾರೆ. ಬಟ್ ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ ಆರ್ಟಿಫಿಷಿಯಲ್ ಅಂತೇಳಿ. ಆ್ಯಂಡ್ ಇದ್ರ ಸುತ್ತ ಕೂಡ ಈ ಥರ ಪ್ಲ್ಯಾಟ್ಫಾರ್ಮ್ ಥರ ಮಾಡಿ ಡಿಸೈನ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಒಟ್ಲೆ ಫಿನಿಶಿಂಗ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ರಲ್ಲ ಈ ಥರ ಗೋಪುರಗಳನ್ನೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ, ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ. ಆ್ಯಂಡ್ ಇಲ್ಲಿಂದ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ಲು ಸೂರ್ಯ ಕೆಂಪಾಗಿ ಆ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಸುತ್ತಮುತ್ತ ತುಂಬ ಬೆಟ್ಟಗಳಿದ್ದಾವೆ. ಇಲ್ಲಿ ಸೈಡಲ್ಲಿ ಒಂದು ಸಣ್ಣ ಕೊಳದ ರೀತಿ ಇದೆ, ಅದು ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ. ಅಲ್ಲಿ ಏನು ಕಾಣ್ತಿದ್ದಿಲ್ಲ ಅದು ಕೊಳ. ಮೋಸ್ಟ್ಲಿ ಮಳೆಗಾಲದಲ್ಲಿ ಅಲ್ಲಿ ಫುಲ್ ನೀರಿರುತ್ತೆ ಅನಿಸುತ್ತೆ. ಇವಾಗ ವಿಂಟರ್ ಆಗಿರೋದ್ರಿಂದ ಒಣಗಿದೆ ಸ್ವಲ್ಪ. ವಿಗ್ರಹಗಳನ್ನೆಲ್ಲ ತಗೊಬಂದು ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ಕೆಳಗಡೆ ಮನೆಗಳು ತುಂಬ ಇದ್ದಾವೆ ಅಲ್ಲಿ ನೋಡಿ. ಇಲ್ಲೆಲ್ಲ ವಿಗ್ರಹಗಳನ್ನ ಹಾಗೆ ಇಟ್ಟಿದ್ದಾರೆ ಟ್ರ್ಯಾಕ್ಟರ್ ಒಳಗೆ. ಜನ ತುಂಬ ಇದ್ದಾರೆ ಸಂಡೆ ಆಗಿರೋದ್ರಿಂದ. ವಾವ್, ಸಖತ್ತಾಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಮುಂದೆ ನಾನು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಇಲ್ಲಿ ಕೆರೆ ನೋಡಿ ಹೆಂಗಿದೆ, ವಂಡರ್ಫುಲ್ ವ್ಯೂ, ಸಖತ್ತಾಗಿದೆ. ಈ ಥರದ್ದು ಒಂದು ಕೆರೆ ಬ್ಯಾಕ್ ಸೈಡಲ್ಲಿ ಇದೆ ಅಂತೇಳಿ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಅಷ್ಟು ಮೆಟ್ಲು ಹತ್ತು ಬಂದಿದ್ಕೋ ವರ್ತ್ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಕೆರೆ ಇದು. ಆ್ಯಂಡ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಬೆಟ್ಟಗಳು, ಮಧ್ಯದಲ್ಲಿ ಒಂದು ಕೆರೆ, ಅದು ತುಂಬ ದೊಡ್ಡದಾಗಿರೋ ಕೆರೆ. ಆ್ಯಂಡ್ ಸಂಜೆ ಹೊತ್ತಿಗೆ ಈ ಥರ ಬಂದರೆ ಸಖತ್ತ ಗಾಳಿ ಬೀಸ್ತಾ ಇರುತ್ತೆ, ಪ್ಲೆಸೆಂಟ್ ವೆದರ್. ಒಳಗಡೆ ಏನೋ ಬಸದಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿದೆ ಅನಿಸುತ್ತೆ ನೋಡಿ. ಇಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಆಲ್ಮೋಸ್ಟ್. ಆ್ಯಂಡ್ ಗೋಪುರ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಗೋಪುರದನ್ನ. ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಗ.
ಅದೇ ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಜೈನ ಬಸದಿ ಪೂಜೆ ಎಲ್ಲ ನಡೆಯುತ್ತೆ ಅನಿಸುತ್ತೆ. ಇವಾಗ ಆಲ್ರೆಡಿ ಪೂಜೆ ನಡೀತಾ ಇದೆ, ಹಾಗಾಗಿ ಹೂಗಳನ್ನೆಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಹೊಸದು ತಟ್ಟೆ ಎಲ್ಲ ಇದೆ, ಕಾಣಿಕೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಆಲ್ರೆಡಿ ಪೂಜೆ ನಡೀತಾ ಇರುತ್ತೆ. ಆ್ಯಂಡ್ ಇಲ್ಲೇನೋ ಫಂಕ್ಷನ್ ಇದೆ, ಶ್ರೀ ದಿವ್ಯಾಕಾಶ ಸಮಾವಶರಣ ಫಂಕ್ಷನ್ ಇದೆ. ಸೊ ಅದ್ರದ್ದು ಫ್ಲೆಕ್ಸ್ ಏನಿದೆಯಲ್ಲ ಅದು ಹಾಕಿದ್ದಾರೆ. ಮೋಸ್ಟ್ಲಿ ಇದ್ರದ್ದು ಓಪನಿಂಗ್ ಅನಿಸುತ್ತೆ, ಇನಾಗ್ರೇಷನ್ ಇದ್ರೂ ಇರ್ಬೋದು. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಜೈನ್ ಟೆಂಪಲಲ್ಲಿ ವಿಗ್ರಹಗಳೇ ಒಂಥರ ಬೇರೆ ಥರ ಇರುತ್ತೆ. ಜೈನರದ್ದು ಎಲ್ಲ ಕಡೆನೂ ಒಂಥರ ಮೂರ್ತಿ ಥರ ಇರುತ್ತೆ, ಬಾಹುಬಲಿಯ ಮೂರ್ತಿ ರೀತಿ. ಸಾಲಾಗಿ 3 ದೇವಸ್ಥಾನಗಳಿದೆ ಆ್ಯಂಡ್ 3 ಬೇರೆ ಬೇರೆ ಮೂರ್ತಿಗಳಿವೆ. ಬಟ್ ಒಂಥರ ಮೂರ್ತಿಗಳು ಎಲ್ಲವೂ ಒಂದೇ ರೀತಿ ಅನಿಸ್ತಾ ಇದೆ ನನಗೆ. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಗೋಪುರದ ಮೇಲೆಲ್ಲ ಗೋಲ್ಡ್ ಪೇಂಟಿಂಗ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಎಲ್ಲ ಗೋಪುರಕ್ಕೂ ಆ ಥರ ಗೋಲ್ಡ್ ಪೇಂಟಿಂಗ್ ಮಾಡ್ತಾರೆ ಅನಿಸುತ್ತೆ. ತುಂಬ ಒಂಥರ ಪ್ಲೆಸೆಂಟ್ ಆಗಿದೆ ಎನ್ವಿರಾನ್ಮೆಂಟ್. ಆ್ಯಂಡ್ ನೋಡಿ, ಕಾಂಪೌಂಡ್ ಇರ್ಬೋದು, ಫೆನ್ಸಿಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಸೊ ಈ ಸ್ತಂಭದ ಮೇಲ್ಗಡೆ ಕೂಡ ಮೂರ್ತಿಗಳಿದ್ದಾವೆ. ಹೀಗೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಕ್ಚುಲಿ. ನೋಡಿ, ಇನ್ನೂ ದ್ವಾರ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬೀಸುತ್ತೆ. ಕೆರೆ ಪಕ್ಕದಲ್ಲಿ ಮೋಸ್ಟ್ಲಿ ಮರಮಟ್ಟೆಗಳಿದ್ದು ಅನಿಸುತ್ತೆ, ಅದನ್ನೆಲ್ಲ ಬೆಂಕಿ ಹಾಕಿ ಸುಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದು ಬ್ಲ್ಯಾಕ್ ಕಲರ್ ಹಂಗೆ ಕಾಣ್ತಾ ಇದೆ. ಕೆರೆ ದಂಡೆ ಮೇಲೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಸೊ ಇಲ್ಲೇನೋ ಮೂರ್ತಿಗಳನ್ನೆಲ್ಲ ಮಾಡಿಟ್ಟಿದ್ದಾರೆ, ತುಂಬ ಎಲ್ಲ ಒಂದೇ ಕಲರ್ ಸೈಡ್ ಮಾಡಿ ಇಟ್ಟಿದ್ದಾರೆ ಮೂರ್ತಿಗಳು. ಆ್ಯಂಡ್ ಮಧ್ಯದಲ್ಲಿ ಒಂದು ಝೀಬ್ರಾ ಥರ, ಒಂದು ಹಾವು, ಒಂದು ದನ ಥರ ಎಲ್ಲ ಮೂರ್ತಿ ಮಾಡಿದ್ದಾರೆ. ಮೋಸ್ಟ್ಲಿ ದೇವಸ್ಥಾನ ಫುಲ್ ಫಿನಿಶ್ ಆದಮೇಲೆ ಅದ್ರ ಮೇಲ್ಗಡೆ ಒಂದೊಂದು ಕಡೆ ಫಿಕ್ಸ್ ಮಾಡ್ತಾರೆ ಅನಿಸುತ್ತೆ ಇದನ್ನೆಲ್ಲ. ಆ್ಯಂಡ್ ಕೆಲವುದಕ್ಕೆ ತಲೆ ಇದೆ, ಕೆಲವುದಕ್ಕೆ ತಲೆ ಇಲ್ಲ. ಆ್ಯಂಡ್ ನೋಡಿ, ಅದೆಲ್ಲ ಮೋಸ್ಟ್ಲಿ ಇನ್ನೂ ಫಿಕ್ಸ್ ಮಾಡಬೇಕು ತಲೆಗಳು. ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಇದು ಮಂದಾರಗಿರಿಯ ತುಂಬ ಅಟ್ರಾಕ್ಟಿವ್ ಪ್ಲೇಸ್. ಅಂದರೆ ಬಂದವರೆಲ್ಲ ಇಲ್ಲೇ ಫೋಟೋ ತಗೊಳ್ತಾರಂತೆ.